ವಿಚಾರವಾಗಿ ಸರ್ಕಾರದ ನಡೆಯನ್ನ ಬಿಜೆಪಿ ನಾಯಕರುಗಳು ಖಂಡಿಸಿದ್ದಾರೆ. ಮೆರವಣಿಗೆಯುದ್ದಕ್ಕೂ ಕಾಂಗ್ರೆಸ್ ವಿರುದ್ಧವಾಗಿ ವಾಗ್ದಾಳಿ ನಡೆಸಿರುವಂತ ನಾಯಕರುಗಳು ಈ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಮದ್ದೂರು ಗದ್ದಲದಲ್ಲಿ ಕಾಂಗ್ರೆಸ್ ಬಿಜೆಪಿ ವಾಗ್ಯುದ್ಧ. ಬಿಜೆಪಿ ಅವರಿಗೆ ಬೆಂಕಿ ಇಡೋದೇ ಕೆಲಸ, ಡಿಕೆ ಕಿಡಿ. ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟದಿಂದ ಶುರುವಾದ ಗಲಾಟೆ ಪ್ರತಿಭಟನೆ ನಡುವೆ ರಾಜಕೀಯ ವಾಕ್ಸಮರ ಜೋರಾಗಿದೆ. ಬಿಜೆಪಿ ಅವರಿಗೆ ಬೆಂಕಿ ಇಡೋದೇ ಕೆಲಸ, ಜನರನ್ನ ಹೊಡೆದು ರಾಜಕೀಯ ಮಾಡೋದು ಬಿಜೆಪಿ ಕೆಲಸ ಅಂತ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ಮಾತಿಗೆ ಕೆರಳಿದ ಆರ್ ಅಶೋಕ್ ಅವರು ಇರೋದು 2 ವರ್ಷ, ನಾವು ಮುಂದೆ 10 ವರ್ಷ ಅಧಿಕಾರದಲ್ಲಿರ್ತೇವೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ರಾಜಕಾರಣ ಮಾಡೋದೇ ಕೆಲಸ, ಜನ ಭಾಗ ಮಾಡೋದೇ ಬೇಡ ಕೆಲಸ, ಬರೀ ಬೆಂಕಿ ಇಕ್ಕದೇ ಕೆಲಸ, ಅವ್ರಿಗೆ ಬೇರೆ ಇನ್ನೇನಿಲ್ಲ ಅಭಿವೃದ್ಧಿ ಕೆಲಸ. ನಾನು ಆವತ್ತು ಹೇಳಿದ್ದೇನಲ್ಲ, ದೆಹಲಿಗೆ ಹೋಗಲಿ, ದುಡ್ಡು ತಗೊಬರಲಿ, ನರೇಗಾ ದುಡ್ಡು ಕೊಡಿಸ್ಲಿ, ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ, ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ಲಿ, ಮಾದಾಯಿ ಪರ್ಮಿಷನ್ ಕೊಡಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆ ಕೆಲಸ ಮಾಡಲಿ. ಅವ್ರಿಗೆ ಕೆಲಸ ಇಲ್ದಿರ ಅವ್ರು 5 ವರ್ಷ ಇದ್ರಲ್ಲ ರೆಸ್ಟಾಗಿ, ಇನ್ನಿರೋದು ಅವ್ರದ್ದು ಇನ್ನು 2 ವರ್ಷ. ಮುಗ್ದಿದೆ, ಅಧಿಕಾರ ಎಲ್ಲ ಮುಗ್ದಿದೆ, ಇನ್ನು 2 ವರ್ಷ ಏನೇನು ಮಾತಾಡ್ತಿರೋ ಮಾತಾಡಿ. 2 ವರ್ಷ ಆದ್ಮೇಲೆ ಬಿಜೆಪಿ ಸರ್ಕಾರ ಬರ್ತೈತಲ್ಲ, ಅವಾಗ ಕೆಲಸ ಕೊಡ್ತೀರಿ ಎಲ್ಲ ನಿಮಗೆ. ನಮಗೆ ಕೆಲಸ ಇಲ್ಲ, ನೀವು ಕೆಲಸ ಇರೋರು ಏನು ಮಾಡ್ತಿದ್ದೀರಾ? ಮಸಾಲೆ ದೋಸೆ ತಿಂತಿದ್ದೀರಾ? ಕ್ರಿಕೆಟ್ ಕಪ್ಗೆ ಹೋಗಿ ಮುತ್ತು ಕೊಡ್ತೀವ? ಕೆಲಸ ಇರೋರು ಎಲ್ಲಿದ್ದೀರಾ? ನೀವು ಏನು ಮಾಡ್ತಿದ್ದೀರಾ ಅಂತ ಜನಕ್ಕೆ ಗೊತ್ತು. ನಿಮ್ಮ ವ್ಯಕ್ತಿತ್ವ ಏನು, ನಿಮ್ಮ ಹಿನ್ನೆಲೆಗಳೇನು, ನಿಮ್ಮ ಉದ್ದೇಶಗಳೇನು, ನಿಮ್ಮ ಕಾರ್ಯವೈಖರಿಗಳೇನು. ನಿಮಗೆ ಆಸಕ್ತಿ ಕಳ್ಕೊಂಬಿಟ್ಟಿದ್ದೀರಾ, ಜನಪರವಾಗಿ ಆಸಕ್ತಿ ಕಳ್ಕೊಂಬಿಟ್ಟಿದ್ದೀರಾ. ವಯಸ್ಸಾಗ್ಬಿಟ್ಟಿದೆ, ವಯಸ್ಸಾಗಿ ನಿಮಗೆ ವೃದ್ಧಾಶ್ರಮಕ್ಕೆ ಹೋಗಿ. ಬಿಜೆಪಿ ಜೆಡಿಎಸ್ನಿಂದಲೇ ಕುಮ್ಮಕ್ಕು ಅಂತ ಸಚಿವ ಚಲುವರಾಯಸ್ವಾಮಿ ಆರೋಪಿಸಿದ್ರು. ಅಲ್ಲದೆ ಇದು ಬಿಜೆಪಿಯವರ ರಾಜಕೀಯ ಅಂತ ಬೇಲೂರು ಗೋಪಾಲಕೃಷ್ಣ ಆರೋಪಿಸಿದ್ದಾರೆ. ಸರ್ಕಾರ ಅಲ್ಲ, ಅವ್ರ ಕುಮ್ಮಕ್ಕಿಂದ ಅಶೋಕ್ ಅಲ್ಲಿಯ ಸ್ಥಳೀಯ ನಾಯಕರು ಬಿಜೆಪಿ ಜನತಾದಳದ ಕುಮ್ಮಕ್ಕಿನಿಂದ ಆಗ್ತಾ ಇರೋದು, ಜನರಿಂದ ಅಲ್ಲ. ಈಗ ಧರ್ಮಸ್ಥಳ ಚಲೋ ಮುಗೀತು, ಅದು ರಾಜಕೀಯವಾಗಿ ಆಯ್ತದು. ಈಗ ಮದ್ದೂರು ಚಲೋ ಶುರುವಾಗಿದೆ. ಎಲ್ಲಿ ಬೇಕಾದರೂ ಚಲೋ ಮಾಡ್ಕೊಳ್ಳಿ, ನಾವು ಬೇಡ ಅನ್ನೋದಲ್ಲ. ಆದರೆ 144 ಜಾರಿ ಇದ್ದಾಗ ನೀವು ಪ್ರತಿಭಟನೆ ಮಾಡುವಂಥದ್ದು ಏನಿತ್ತು ನಿಮಗೆ? ಈಗ JDS ಇವತ್ತಿಗಾಗಲೇ BJP ಜೊತೆ ಸೇರ್ಕೊಂಡಿದ್ದಾರೆ. ನನ್ನ ಲೆಕ್ಕ ಆಲ್ಮೋಸ್ಟ್ ಅವರು ಆ ಪಕ್ಷ ಬಿಟ್ಟು BJPಗೆ ಸೇರ್ಕೊಳ್ತಾರೆ. ನಿಖಿಲ್ ಕುಮಾರಸ್ವಾಮಿ BJPಗೆ ಸೇರ್ಕೊಳ್ತಾರೆ. BJP ಹೆಂಗಿದ್ರು ಅವರು ಮುಸ್ಲಿಂ ವಿರೋಧಿಗಳೇ. ಇನ್ನು ಮುಸ್ಲಿಮ್ಸರು ಎಲ್ಲಿ ಹೋಗ್ತಾರೆ? ಎಲ್ಲ ಒಂದು ಕಡೆ ಹಾಕ್ತಾರೆ. ಅದಕ್ಕೆ ಯಾಕೆ ವೋಟಿನ ವ್ಯವಸ್ಥೆ ಮಾಡಕ್ಕೆ ಹೋಗ್ತಾರೆ? ಮದ್ದೂರು ಘಟನೆ ಸಂಬಂಧ ಸಿಎಂ DCM ಆದಿಯಾಗಿ ಬಿಜೆಪಿ ನಾಯಕರ ನಡೆ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ಇದಕ್ಕೆ ಗರಂ ಆಗಿರೋ ವಿಜಯೇಂದ್ರ ಸಿಎಂ ಸಚಿವರ ಹೇಳಿಕೆಗಳು ಬೆಂಕಿಗೆ ತುಪ್ಪ ಸುರಿಯುವಂತಿದೆ ಅಂದ್ರು. ಯಾವಾಗ ಮಸೀದಿ ಒಳಗೆ ಹೊಕ್ಕೊಂಡು ಕಲ್ಲನ್ನ ಇಡ್ಕೊಂಡಿದ್ರು, ಆ ಷಡ್ಯಂತರ ರೂಪಿಸಿದಾಗಲೇ ಅವ್ರು ಎಚ್ಚೆತ್ಕೋಬೇಕಾಗಿತ್ತು. ಅವಾಗ ಎಚ್ಚೆತ್ಕೊಂಡಿಲ್ಲ. ಈಗ ನಮ್ಮ ಮೇಲೆ ಇವತ್ತು ಆರೋಪವನ್ನು ಮಾಡ್ತಾ ಇದ್ದಾರೆ, ಹಿಂದೂಗಳ ಮೇಲೆ ಇವತ್ತು ಆರೋಪವನ್ನು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಅವರ ಸಚಿವರು, ಮುಖ್ಯಮಂತ್ರಿಗಳು, ಅಲ್ಲಿ ಭದ್ರಾವತಿ ಶಾಸಕರ ಹೇಳಿಕೆಗಳು ಇವೆಲ್ಲವೂ ಕೂಡ ಇವತ್ತು ಬೆಂಕಿಗೆ ತುಪ್ಪ ಸುರಿತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದ ಕಡೆಯಿಂದನೇ ಇವತ್ತು ಆಗ್ತಾ ಇರುವಂತದ್ದು. ಮಸೀದಿ ಇದೆ ಅನ್ನೋ ಕಾರಣಕ್ಕೆ ಗಣಪತಿ ಮೆರವಣಿಗೆ ಅಲ್ಲಿ ಮೈಕ್ ಆಫ್ ಮಾಡೋದೇ ಮೊದಲನೇ ತಪ್ಪು. ವಾದ್ಯ ಬಡಿಬಾರ್ದು ಅನ್ನೋದೇ 2ನೇ ತಪ್ಪು. ಆದರೂ ಇವರು ಸಹನೆಯಿಂದ ಪೊಲೀಸರು ಹೇಳಿದ್ರು ಅಂತ ಹೇಳಿ ವಾದ್ಯನೂ ನಿಲ್ಲಿಸಿದ್ದಾರೆ. ಅಲ್ಲಿ ಮೈಕನ್ನು ಆಫ್ ಮಾಡಿ ಮುಂದೋಗಿದ್ದಾರೆ. ಕರೆಂಟ್ ಆಫ್ ಮಾಡಿ ಕಲ್ಲು ಹೊಡಿಸಿದ್ದಕ್ಕೆ ಯಾರು ಕಾರಣ? ಹಿಂಗೆ ಹೇಳಿಕೆ ಕೊಡೋದಕ್ಕೆ ಸರ್ಕಾರದಲ್ಲಿರುವವರು ಬೇಜವಾಬ್ದಾರಿ ಹೇಳಿಕೆ ಕೊಡೋದಕ್ಕೆ, ಆ ಹೇಳಿಕೆಯಿಂದಲೇ ಕೊಬ್ಬಿರೋದು ಇವರು. ನೀವು ವೋಟ್ ಬ್ಯಾಂಕ್ಗಾಗಿ ಮಾಡ್ತಕ್ಕಂಥ ಈ ಒಂದು ತಕರಾರಿನ ಕೆಲಸಗಳು ಇವತ್ತು ರಾಜ್ಯದ ಜನರ ನೆಮ್ಮದಿಯನ್ನು ಕಸ್ಕೊಂಡಿದೆ. ಆ ದೃಷ್ಟಿಯಲ್ಲಿ ಸರ್ಕಾರ ತನ್ನ ನಿಲುವನ್ನು ಪ್ರಕಟಿಸಬೇಕು ಇವತ್ತಿನ ದಿವಸ. ಮೊನ್ನೆ ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ನೀಡಿರೋ ಹೇಳಿಕೆಗೆ ಕೇಸರಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಮುಂದಿನ ಜನ್ಮ ಯಾಕೆ, ಈಗಲೇ ಮುಸ್ಲಿಂ ಆಗ್ಬಿಡಿ ಅಂತ ಕಿಡಿಕಾರಿದ್ದಾರೆ. ಭದ್ರಾವತಿ ಶಾಸಕರು ಹೇಳಿಕೆಯನ್ನು ನೀಡಿದ್ದಾರೆ, ನಮ್ಮ ಮುಂದಿನ ಜನ್ಮದಲ್ಲಿ ಮುಸಲ್ಮಾನ್ ಆಗಿ ಹುಟ್ಟುತ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವ್ರು ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟಬೇಕು ಅದು ಒಂದ್ ಕಡೆ ಆದ್ರೆ ತಡೆ ಯಾಕೆ ಮಾಡ್ತಾರೆ? ಈಗಲೇ ಮುಸ್ಲಿಮಿಗೆ ಕನ್ವರ್ಟ್ ಆಗ್ಬೋದಲ್ಲ ಅವರು. ಹಿಂದೂಗಳ ಮೇಲೆ ಹೊತ್ತು ಕಲ್ ತೂರುವಂಥದ್ದು, ಹಿಂದೂಗಳ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಹೊತ್ತು ಅಟ್ಟಹಾಸ ಮೆರೆತಕ್ಕಂಥ ದುಷ್ಟ ಶಕ್ತಿಗಳು ಇವತ್ತೇನು ಕೆಲಸ ಮಾಡ್ತಾ ಇದೆ, ಇವೆಲ್ಲವಕ್ಕೂ ಸಹ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣ ರಾಜ್ಯ ಸರ್ಕಾರ ಇವತ್ತು ನಿರ್ಮಾಣ ಮಾಡ್ತಾ ಇದೆ. ಈಗ ಸಂಗಮೇಶ್ ಹೇಳ್ದಂಗೆ ಎಲ್ಲರೂ ಇಡೀ ಕ್ಯಾಬಿನೆಟ್ ಕನ್ವರ್ಷನ್ ಆಗ್ಬಿಡಿ,
ನಿಮ್ಮನ್ನು ನೇರವಾಗಿ ಎದುರಿಸ್ಬೋದು. ನಾನು ಹಿಂದೂ ಅಂತ ಹೇಳ್ಕೊಂಡು ಈ ಥರದ ಸುಳ್ಳು ಹೇಳ್ತೀರಲ್ಲ, ನಾಚಿ ಆಗಲ್ವ ನಿಮ್ಮ ಜನ್ಮಕ್ಕೆ? ಹೇಳಿಬಿಡಿ, ನಾವು ಈ ಜನ್ಮದಲ್ಲೇ ಕನ್ವರ್ಷನ್ ಆಗ್ತೀವಿ ಅಂತೇಳಿ ಹೇಳಿ ಟೋಪಿ ಹಾಕೊಳ್ಳಿ, ನಿಮ್ಮ ವಿರುದ್ಧ ಅಂಥೇಳಿ ನಿಮ್ಮನ್ನು ಎದುರಿಸ್ತೀವಿ ನಾವು. ಸುಳ್ಳು ಯಾಕೆ ಹೇಳ್ತೀರಿ? ಮೋಸ ಯಾಕೆ ಮಾಡ್ತೀರಿ? ಜನರಿಗೆ ಯಾಕೆ ಮೋಸ ಮಾಡ್ತೀರಿ? ವೋಟ್ ಬ್ಯಾಂಕ್ಗಾಗಿ ಈ ರೀತಿಯ ಮಾತುಗಳನ್ನು ಆಡಿದರೆ ಬೇರೆಯವರು ಕೂಡ ಅವರಿಗೆ ಬುದ್ಧಿ ಕಲಿಸ್ಬೇಕಾಗ್ತದೆ. ನೀವು ಮುಂದಿನ ಜನ್ಮದಲ್ಲಿ ಹುಟ್ತೀನಿ ಅನ್ನೋದಕ್ಕೆ ಮೊದಲೇ ಹುಟ್ಟಬೇಕಾಗಿತ್ತು. ಇವಾಗ ಯಾರು ಬೇಡ ಅಂದಿದ್ರ? ಈಗ ಯಾರಾದರೂ ಹುಟ್ಟಿರೋ ನಾವು ತಡೆದಿದ್ದೀವ? ನಾವು ಯಾರೂ ತಡೆಯೋದಿಲ್ಲ. ಹುಟ್ಟೋರು ನೀವು ಎಲ್ಲೆಲ್ಲಿ ಬೇಕಾದರೂ ಹುಟ್ಕೊಳ್ಳಿ. ಆದರೆ ಈಗ ಹುಟ್ಟಿದ್ದೀರಲ್ಲ, ಯಾವ ಧರ್ಮದಲ್ಲಿ ಹುಟ್ಟಿದ್ದೀರಿ, ಮೊದಲು ಅದರ ಋಣ ಸೇರಿಸಿ. ಮದ್ದೂರಿನಲ್ಲಿ ಕಲ್ಲು ತೂರಾಟ ಪೂರ್ವ ನಿಯೋಜಿತ ಕೃತ್ಯ ಅಂತ ಮಾಜಿ ಶಾಸಕ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಈಶ್ವರಪ್ಪ, ಮಸೀದಿಯಲ್ಲಿ ಲೋಡ್ಗಟ್ಟಲೆ ಕಲ್ಲು ಸಂಗ್ರಹದ ಮಾಹಿತಿ ಇದೆ ಅಂದ್ರು. ಇದು ಪೂರ್ವ ನಿಯೋಜಿತ ಸಂಚು. ಮುಂಚೆನೆ ಪ್ಲಾನ್ ಮಾಡಿಬಿಟ್ಟಿದ್ರು. ಮಸೀದಿ ಬರುವಂತ ಸಂದರ್ಭದಲ್ಲಿ ಮಸೀದಿ ಒಳಗಡೆನೆ ಲೋಡ್ ಗಟ್ಟಲೆ ಕಲ್ಲಿಟ್ಕೊಂಡಿದ್ರು. ನಾನು ಹೇಳ್ತಿರೋದಲ್ಲ, ಪತ್ರಿಕೆ ಟಿವಿಗಳಲ್ಲಿ ಪೂರ್ವ ನಿಯೋಜಿತ ಸಂಚು ಬಂದಿದೆ. ಮದ್ದೂರು ಗಲಾಟೆ ವಿಚಾರವಾಗಿ ಸರ್ಕಾರ ಹಾಗೂ ವಿಪಕ್ಷಗಳ ನಡುವಿನ ಮಾತಿನ ಸಮರ ತಾರಕಕ್ಕೇರಿದೆ. ಬ್ಯೂರೋ ರಿಪೋರ್ಟ್, TV9.